ಗಿಲ್ಲಿ ಅವ್ರಿಗೆ 2ನೇ ಪ್ಲೇಸ್ ಕೊಟ್ಟಿದ್ದಾರೆ. ಇನ್ನು ರಘು ಅವ್ರಿಗೆ 6ನೇ ಪ್ಲೇಸ್ ಕೊಟ್ಟಿದ್ದಾರೆ. ಇಲ್ಲಿ ಮೇಯ್ನ್ ಆಗಿ ಎಲ್ಲರೂ ಕೂಡ ಏನ್ ಹೇಳ್ತಿದ್ದಾರೆ ಅಂತಂದ್ರೆ ರಘು ಅವರು 2 ಸತಿ ಕ್ಯಾಪ್ಟನ್ ಆಗಿದ್ದಾರೆ, ಮತ್ತೆ ಇಲ್ಲಿ ತುಂಬಾ ಚೆನ್ನಾಗಿ ಎಲ್ಲರ ಹತ್ರನೂ ಕೂಡ ಮಾತಾಡ್ತಾರೆ, ಮತ್ತೆ ಇಲ್ಲಿ ಅಡಿಗೆ ಕೂಡ ಮಾಡ್ತಾರೆ ಅಂತ ಹೇಳ್ತಾರೆ. ಇಲ್ಲಿ ಗಿಲ್ಲಿ ಅವ್ರಿಗೆ ಅಡಿಗೆ ಮಾಡಕ್ಕೆ ಬಿಟ್ಟಿಲ್ಲ, ಮತ್ತೆ ಆ ಒಂದು ಡಿಪಾರ್ಟ್ಮೆಂಟ್ಗೆ ಹಾಕಿಲ್ಲ, ಅಲ್ಲಿ ಗಿಲ್ಲಿ ಅವರು ಅಡಿಗೆ ಮಾಡಿಲ್ಲ. ಆದ್ರೆ ಬೇಜಾರಾಗೋದೇನು ಅಂತಂದ್ರೆ ಬೆನ್ನಿಂದೆ ಚೂರಿ ಹಾಕೋ ಕೆಲಸನ ಇಲ್ಲಿ ಕೆಲವೊಬ್ರು ವ್ಯಕ್ತಿಗಳು ಮಾಡ್ತಾ ಇದಾರೆ, ಜೊತೆಲೇ ಇರ್ತಾರೆ. ಬಟ್ ಅವ್ರ ಬಗ್ಗೆನೇ ಇಲ್ಲಿ ಇವಾಗ ಸ್ವಲ್ಪ ಏನಾದ್ರೂ ಒಂದು ಜಗಳ ಆಯ್ತು ಅಂತಂದ್ರೆ ಅದನ್ನೇ ತುಂಬಾ ದೊಡ್ಡದಾಗಿ ಇಲ್ಲಿ ಎಳ್ಕೊಂಡು ಹೋಗ್ತಿದ್ದಾರೆ. ಇನ್ನು ಕಾವ್ಯ ಅವ್ರಿಗೆ ಮೊದಲನೇ ಪ್ಲೇಸ್ ಕೊಟ್ಟಿರ್ತಾರಲ್ಲ ಧನುಷರು, ಇದ್ರ ಬಗ್ಗೆ ಎಲ್ಲರೂ ಕೂಡ ವಿರೋಧನ ವ್ಯಕ್ತಪಡಿಸ್ತಾರೆ. ರಾಶಿಕಾ ಅಂತೂ ಇಲ್ಲಿ ಹೇಳ್ತಾರೆ ಗಿಲ್ಲಿಯವ್ರ ಜೊತೆ ಇಲ್ಲಿ ಕಾಣಿಸ್ಕೊಂತಾರೆ ಕಾವ್ಯ ಅವರು, ಅದನ್ನ ಬಿಟ್ಟು ಬೇರೆ ಏನ್ ಕೆಲಸ ಮಾಡ್ತಾರೆ, ಮನೇಲೂ ಕೂಡ ಏನು ಕೆಲಸ ಮಾಡಲ್ಲ, ಅಂದ್ರೆ ಬಿಗ್ ಬಾಸ್ ಮೇಲೆ ಏನು ಕೂಡ ಕೆಲಸ ಮಾಡಲ್ಲ. ಇಲ್ಲಿ ಗಿಲ್ಲಿ ಜೊತೆ ಇರಕ್ಕೆ ಇಲ್ಲಿ ಕಾವ್ಯ ಅವ್ರು ಕೂಡ ಮನೆಯಲ್ಲಿ ಕಾಣಿಸ್ಕೊಂಡಿರೋದು, ಇಲ್ಲದೆ ಅವರು ಎಲ್ಲೂ ಕೂಡ ಇರ್ತಿರ್ಲಿಲ್ಲ, ಇಷ್ಟು ಆಲ್ರೆಡಿ ಮನೆಗೆ ಹೋಗ್ಬಿಡ್ತಾ ಇದ್ರು. ಮತ್ತೆ ಗೇಮು ಅಂತ ಬಂದಾಗೂ ಕೂಡ ಇಲ್ಲಿ ನಾನ್ ನಂಬರ್ 1 ಅಂದ್ರೆ ರಾಶಿಕಾ ಅವ್ರ ನಂಬರ್ 1, ಕಾವ್ಯ ಅವ್ರು ಏನು ಕೂಡ ಇಲ್ಲ ಅಂತ ಕೂಡ ಹೇಳ್ತಾರೆ. ಇದನ್ನ ರಕ್ಷಿತ್ ಅವ್ರು ಕೂಡ ಸೇಮ್ ಇದೇ ರೀತಿಯಲ್ಲಿ ಹೇಳ್ತಾರೆ, ಅಶ್ವಿನಿ ಅವರು ಕೂಡ ಸೇಮ್ ಅದೇ ರೀತಿಯಲ್ಲಿ ಹೇಳ್ತಾರೆ. ಆದ್ರೆ ಇಲ್ಲಿ ಬಿಗ್ ಬಾಸ್ ಒಂದು ಟ್ವಿಸ್ಟ್ ಏನಪ್ಪ ಕೊಡ್ತಾರೆ ಅಂತಂದ್ರೆ, ಈಗ ಗೆಸ್ಟ್ಗಳು ಅಂದ್ರೆ ಇವಾಗ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿದ್ದಾರೆ ರಜತ್ ಅವರು ಮತ್ತೆ ಚೈತ್ರ ಕುಂದಾಪುರ ಅವರು, ಇವರಿಗೆ ಅಧಿಕಾರ ಕೂಡ ಇಲ್ಲಿ ಕೊಡ್ತಾರೆ. ಯಾರ್ದಾದ್ರೂ ಇಲ್ಲಿ ನಂಬರ್ಗಳು ಏನಿತ್ತು ಅದನ್ನ ಬದಲಾವಣೆ ಮಾಡಬೇಕು, ಯಾರ್ದಾದ್ರು ಒಬ್ಬರದು ಅಂತ ಇಲ್ಲಿ ಹೇಳಿದಾಗ ಇಲ್ಲಿ ಒಬ್ಬರನ್ನ ಬದಲಾವಣೆ ಮಾಡ್ತಾರೆ. ಅಂದ್ರೆ ರಘು ಅವರು 6ನೇ ಪ್ಲೇಸ್ ಅಲ್ಲಿ ಇರ್ತಾರೆ, ಅದನ್ನ ತೆಗೆದ್ಬಿಟ್ಟು ಇಲ್ಲಿ ಮೊದಲನೇ ಪ್ಲೇಸ್ ಅಲ್ಲಿ ಇಲ್ಲಿ ರಘು ಅವ್ರನ್ನ ಕುಂದಿರಿಸ್ತಾರೆ. 1ನೇ ಪ್ಲೇಸ್ ಅಲ್ಲಿ ಇದ್ದಿದ್ದು ಕಾವ್ಯ ಅವ್ರನ್ನ ತಗೊಂಡು ಇಲ್ಲಿ 6ನೇ ಪ್ಲೇಸ್ಗೆ ಹಾಕ್ತಾರೆ. ಇಂಡಿವಿಜುವಲ್ ಆಗಿ ಗೇಮ್ ಆಡ್ತಲ್ಲ ಕಾವ್ಯ ಅವರು, ಬರೀ ಗಿಲ್ಲಿಯವ್ರ ಜೊತೆ ಇಲ್ಲಿ ಕಾಣಿಸ್ಕೊಂತಿದ್ದಾರೆ ಅಂತ ಇಲ್ಲಿ ಹೇಳ್ತಾರೆ. ಇಲ್ಲಿ ಅವರಿಗೆ ಚೈತ್ರ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತು, ಯಾಕಂತಂದ್ರೆ ಅವರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಯಾರ್ಯಾರಿಗೆ ಎಷ್ಟು ಜನ ಫಾಲೋವರ್ಸ್ ಇದ್ದಾರೆ ಮತ್ತೆ ಯಾರಿಗೆ ಹೆಚ್ಚಿಗೆ ಸಪೋರ್ಟ್ ಸಿಗ್ತದೆ ಅಂತ ಚೆನ್ನಾಗಿ ನೋಡ್ಕೊಂಡೇ ಒಳಗಡೆ ಹೋಗಿರ್ತಾರೆ. ಇಲ್ಲಿ ಕಾವ್ಯ ಅವ್ರನ್ನ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತಿದ್ದಾರೆ ಎಲ್ಲರೂ ಕೂಡ, ಮತ್ತೆ ಗಿಲ್ಲಿಯವ್ರಿಗೂ ಕೂಡ ಇಲ್ಲಿ ಸಿಕ್ಕಾಪಟ್ಟೆ ಸಪೋರ್ಟಿಂಗ್ ಇದೆ. ಒಟ್ಟಿನಲ್ಲಿ ಇವರಿಬ್ರಿಗೆ ಹೇಗಿದ್ರು ಕೂಡ ತಂದಾಕ್ಬಿಟ್ರೆ ಇವರಿಬ್ರು ದೂರ ಆದ್ರೆ ಇಲ್ಲಿ ಇಬ್ರು ಗೇಮ್ಗಳಿಗೂ ಕೂಡ ಹೊಡೆತ ಬೀಳುತ್ತೆ. ಅಂದ್ರೆ ಇವರಿಬ್ರು ಬಾಂಡಿಂಗ್ ಚೆನ್ನಾಗಿದೆ, ಇವರಿಬ್ರು ಪೇರ್ ಚೆನ್ನಾಗಿದೆ, ಇವರಿಬ್ರನ್ನ ದೂರ ಮಾಡಬೇಕು ಅಂತಾನೆ ಇಲ್ಲಿ ಬೇಕು ಅಂತಾನೆ ಕಾವ್ಯ ಅವರು ಗೇಮ್ ಮಾಡ್ತಲ್ಲ, ಬರೀ ಗಿಲ್ಲಿಯವ್ರ ಜೊತೆ ಇಲ್ಲಿ ಕಾಣಿಸ್ಕೊಂತಿದ್ದಾರೆ ಅಂತ ಅಂದ್ಬಿಟ್ಟು ಇಬ್ರು ಕೂಡ ರೀಸನ್ ನ ಕೊಡ್ತಾರೆ. ಯಾರು ಕೂಡ ಈ ರೀತಿಯಾಗಿ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡ್ತಲ್ಲ, ಕೆಲವೊಬ್ರು ಮಾತಾಡ್ತಾ ಇದಾರೆ. ಆದ್ರೆ ಇಲ್ಲಿ ಬೇರೆಯವ್ರನ್ನ ಚೇಂಜ್ ಮಾಡ್ಬೋದಿತ್ತು, ಬೇಕು ಅಂತಾನೆ ನಂಬರ್ 1 ಪ್ಲೇಸ್ಗೆ ಇವರಿಬ್ರು ಏನು ಕಣ್ಣಿಟ್ರಪ್ಪ ಅಂತಂದ್ರೆ ಇಲ್ಲಿ ಗಿಲ್ಲಿಯವ್ರಿಗೆ ಮತ್ತೆ ಕಾವ್ಯ ಅವ್ರಿಗೆ ಇಬ್ರಿಗೂ ಕೂಡ ತಂದಿಡಬೇಕು ಅಂತ ನೋಡಿದ್ರು, ಅದೆಲ್ಲೂ ಕೂಡ ವರ್ಕೌಟ್ ಆಗಿಲ್ಲ. ಬಟ್ ಇದರಿಂದ ಸಿಕ್ಕಾಪಟ್ಟೆ ಕಾವ್ಯ ಅವ್ರು ಡಿಸ್ಟರ್ಬ್ ಆದ್ರು. ಗಿಲ್ಲಿಯವ್ರ ಜೊತೆನೂ ಕೂಡ ಕುತ್ಕೊಂಡು ಮಾತಾಡ್ತಾರೆ, ನನ್ನ ಜೊತೆ ಧನುಷ್ ಕೂಡ ಇಲ್ಲಿ ಮಾತಾಡ್ತಾನೆ, ಆದ್ರೆ ಯಾರು ಕೂಡ ಇಲ್ಲಿ ಧನುಷ್ ಹೆಸರನ್ನ ತಗೊಳ್ಳಿಲ್ಲ. ನಿನ್ನ ಹೆಸರೇ ಯಾಕೆ ತಗೊಂತಾರೆ ಅಂತಂದ್ರೆ ನೀನ್ ನನ್ನ ಹತ್ರ ಜಾಸ್ತಿ ಮಾತಾಡ್ತೀಯಾ ಮತ್ತೆ ಇಲ್ಲಿ ರೇಗಿಸ್ತೀಯಾ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದಕ್ಕೆ ಇಲ್ಲಿ ಗಿಲ್ಲಿ ಅವರು ಹೇಳ್ತಾರೆ ಸರಿ ಇನ್ಮೇಲೆ ರೇಗ್ಸಲ್ಲ ಬಿಡು ಅಂತ ಹೇಳ್ತಾರೆ. ನೋಡಿ ಒಬ್ಬೊಬ್ರು ಮೈಂಡ್ ಎಷ್ಟು ಅಪ್ಸೆಟ್ ಆಗ್ಬಿಡುತ್ತೆ ಅಂತಂದ್ರೆ, ಇಷ್ಟು ದಿವಸ ಹೇಳ್ತಿದ್ರು ಬೇರೆಯವ್ರಿಗೋಸ್ಕರ ಇಲ್ಲಿ ಆಡೋದ್ ಬೇಕಾಗಿಲ್ಲ ಅಂತ ಅಂದ್ಬಿಟ್ಟು. ಸ್ಪಂದನ ಅವ್ರು ಕೂಡ ಇದ್ರ ಬಗ್ಗೆ ವಿರೋಧ ವ್ಯಕ್ತಪಡಿಸ್ತಾರೆ, ಮೊದಲನೇ ಪ್ಲೇಸ್ ನ ಕೊಟ್ಟಿದೆ